ಎಲ್ರಿಗೂ ನಮಸ್ಕಾರ. ಬಿನು ವರ್ಷನ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಯಾರೆಲ್ಲ ನನ್ನ ಚಾನಲ್ನ ಮೊದಲನೇ ಸಾರಿ ನೋಡ್ತಾ ಇದ್ದೀರಾ ತಪ್ಪದೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ಚಾನಲ್ನಲ್ಲಿ ನಿಮಗೆ ಸ್ಟಿಚಿಂಗ್ ರಿಲೇಟೆಡ್ ವೀಡಿಯೋಸ್ ಬರ್ತಾ ಇರುತ್ತೆ. ಸ್ಯಾರಿ ಕುಚ್ಚ ಮತ್ತು ಎಂಬ್ರಾಯ್ಡ್ರಿ ಡಿಸೈನ್ಸ್, ಪ್ಯಾಟ್ರನ್ ಬ್ಲೌಸ್ ಈ ರೀತಿಯಾದಂತಹ ವಿಡಿಯೋಗಳು ಬರುತ್ತೆ. ಈ ವಿಡಿಯೋ ಬಂದು ನಿನ್ನೆ ಗುರುವಾರದ್ದಾಗಿರುತ್ತೆ. ಪ್ರತಿ ಗುರುವಾರ ನಾನು ಮಿಷಿನ್ಸ್ಗೆಲ್ಲ ಪೂಜೆ ಮಾಡ್ತೀನಿ. ಹಾಗಾಗಿ ಪೂಜೆ ಮಾಡ್ತಾಯಿದ್ದೀನಿ. ಈ ವಿಡಿಯೋನ ಕಂಪ್ಲೀಟಾಗಿ ನೋಡಿ. ಇದರಲ್ಲಿ ಎಂಬ್ರಾಯ್ಡ್ರಿ ಡಿಸೈನ್ಸ್ಗಳನ್ನ ತೋರಿಸ್ತೀನಿ. ಹಾಗೆ ಎಲ್ಲೂ ಸ್ಕಿಪ್ ಮಾಡದೆ ಕಂಪ್ಲೀಟ್ ವಿಡಿಯೋನ ನೋಡಿ, ಲೈಕ್ ಮಾಡಿ, ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಮೂಲಕ ತಿಳಿಸಿ ನಮ್ಮ ಚಾನಲ್ನ ಸಪೋರ್ಟ್ ಮಾಡಿ. ಫೈನಲಿ ಪೂಜೆ ಎಲ್ಲ ಮುಗೀತು. ಇದು ಬಂದು ನನ್ನ ಕಂಪ್ಯೂಟರ್ ಎಂಬ್ರಾಯ್ಡ್ರಿ ಡಿಸೈನ್ ಮಿಷಿನ್ನು. ಪಿಕಾಕ್ ಡಿಸೈನ್ನ ಎಂಬ್ರಾಯ್ಡ್ರಿ ವರ್ಕ್ ಹಾಕ್ತಾಯಿದ್ದೀನಿ. ಬ್ಯಾಕ್ ಬಂದು ಈ ರೀತಿಯಾಗಿ ಬಂದಿದೆ. ಪಿಕಾಕ್ ಡಿಸೈನ್ ತುಂಬಾ ಚೆನ್ನಾಗಿ ಬಂದಿದೆ. ಕಲರ್ ಕಾಂಬಿನೇಷನ್ ಕೂಡ ತುಂಬ ಚೆನ್ನಾಗಿತ್ತು. ಇದು ನಾನೇ ಸ್ಟಿಚ್ ಮಾಡೋದು. ಸ್ಟಿಚಿಂಗ್ ಆದಮೇಲೆ ಹೇಗಿರುತ್ತೆ ಅಂತ ತೋರಿಸ್ತೀನಿ. ಈಗ ಬನ್ನಿ ಎಂಬ್ರಾಯ್ಡ್ರಿ ವರ್ಕ್ಗಳನ್ನ ತೋರಿಸ್ತಾ ಹೋಗ್ತೀನಿ. ಇದು ಒಂದು ಟೈಲರ್ದಾಗಿರುತ್ತೆ. ಗ್ರೀನ್ ಕಲರ್ ಸ್ಯಾರಿ ಇದೆ ಅಂತ ಗ್ರೀನ್ ಕಲರ್ ಕಾಂಬಿನೇಷನಲ್ಲಿ ವರ್ಕನ್ನು ಹಾಕಿದ್ದೀನಿ. ಸ್ಲೀವ್ಗೆ ಈ ರೀತಿ ಹಾಫ್ ಸ್ಲೀವು ಬಾರ್ಡರ್ ಮೇಲೆ ಹೇಳಿದ್ರು ಹಾಕಿದ್ದೀನಿ. ಇನ್ನೊಂದು ಬಂದು ಈ ಸೀರೆ ಬಂದು ಸಿಂಗಲ್ ಕಲರ್ ಇರುತ್ತೆ, ಕಾಂಟ್ರಾಸ್ಟ್ ಇರೋಲ್ಲ. ಹಾಗಾಗಿ ಗೋಲ್ಡ್ ಜರಿ ವರ್ಕನ್ನು ಹಾಕಿದ್ದೀನಿ. ಈ ಡಿಸೈನ್ ಅಂತೂ ತುಂಬಾ ಚೆನ್ನಾಗಿ ಬರುತ್ತೆ ಕಾಂಟ್ರಾಸ್ಟ್ ಇದ್ದರೆ. ಕಾಂಟ್ರಾಸ್ಟ್ ಇಲ್ಲ ಅಂದ್ರೂ ಪ್ಲೈನ್ ಬ್ಲೌಸ್ ಆದರೆ ತುಂಬ ಚೆನ್ನಾಗಿ ಬರುತ್ತೆ. ಇದು ಗೋಲ್ಡ್ ಜರಿ ಮಿಕ್ಸ್ ಇದೆ ಬ್ಲೌಸ್ ಪೀಸು, ಹಾಗಾಗಿ ಸ್ವಲ್ಪ ಡಲ್ ಕಾಣಿಸ್ತಾ ಇದೆ. ಈ ಸೀರೆ ಬಂದು ಕಾಂಟ್ರಾಸ್ಟಲ್ಲಿದೆ. ಅದಕ್ಕೆ ಈ ರೀತಿಯಾದ ಎಂಬ್ರಾಯ್ಡ್ರಿ ವರ್ಕನ್ನು ಮಾಡಿದ್ದೀನಿ. ತುಂಬ ಚೆನ್ನಾಗಿ ಬಂದಿದೆ. ಫ್ರಂಟ್ ಬಂದು ಈ ರೀತಿ ಇದೆ. ಸ್ಲೀವು 2 ಬಾರ್ಡ್ರ್ ಮಧ್ಯ ಸ್ಲೀವ್ ಕೊಟ್ಟಿದ್ದೀನಿ ಸ್ಲೀವ್ ವರ್ಕಿಗೆ. ಇದು ಬಂದು ಪ್ಯೂರ್ ಮೈಸೂರು ಸಿಲ್ಕ್ ಸ್ಯಾರಿ ಬ್ಲೌಸ್ ಪೀಸ್. ಇದು ಸ್ಯಾರಿ ರನ್ನಿಂಗ್ ಬ್ಲೌಸ್ ಪೀಸ್ ಬಂದಿದ್ದರಿಂದ ಗೋಲ್ಡ್ ಜರಿಯಲ್ಲಿ ವರ್ಕ್ ಮಾಡಿದ್ದೀನಿ. ಇದಂತೂ ತುಂಬಾ ಚೆನ್ನಾಗಿ ಬಂತು. ಫ್ರಂಟ್ ಈ ರೀತಿಯಾಗಿದೆ. ತುಂಬ ಅಂದರೆ ತುಂಬಾ ಚೆನ್ನಾಗಿ ಬಂದಿದೆ ಡಿಸೈನು. ಸ್ಲೀವ್ಸಿಗೆ ಬಂದು ಬುಟ್ಟ ಹಾಕಿದ್ದೀನಿ. ಕಲರ್ ಕಾಂಬಿನೇಷನ್ ಇಲ್ದಿದ್ರೂ ಕೂಡ ಗೋಲ್ಡ್ ಜರಿ ವರ್ಕಲ್ಲಿ ಕೊಟ್ಟಿರೋದ್ರಿಂದ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು. ಇದು ಬಂದು ಕಸ್ಟಮರ್ದು ಲೆಹಂಗಾ ಹೊಲಿಯೋದಕ್ಕೆ ಅಂತ ಹೊಸ ಸ್ಯಾರಿನೇ ತಂದುಕೊಟ್ಟಿದ್ರು. ಇದು ನೆರಿಗೆ ಇಟ್ಬಿಟ್ಟು ಸ್ಕರ್ಟು ಸ್ಟಿಚ್ ಮಾಡಿದ್ದೀನಿ. ಇದ್ರದ್ದು ಇನ್ನೂ ಬ್ಲೌಸ್ ಆಗಿಲ್ಲ, ವರ್ಕ್ ಹಾಕಿ ಸ್ಟಿಚ್ ಮಾಡಬೇಕು. ಇದು ಬಂದು ಬೇಬಿದು ಫ್ರಾಕು ತುಂಬಾ ಚೆನ್ನಾಗಿ ಬಂತು. ಇದು ಲೆಹಂಗಾ ಆಲ್ರೆಡಿ ಹೊಲಿಸ್ಕೊಂಡಿದ್ರು. ಮಿಕ್ಕಿರೋ ಪೀಸಲ್ಲಿ ಬೇಬಿಗೆ ಫ್ರಾಕ್ ಮಾಡಿಕೊಡಿ ಅಂತ ಹೇಳಿದರು. ಅದಿನ್ನು ಫ್ರಾಕ್ ಕಂಪ್ಲೀಟ್ ಆಗಿಲ್ಲ. ಕಂಪ್ಲೀಟ್ ಆದಮೇಲೆ ತೋರಿಸ್ತೀನಿ ಹೇಗೆ ಬಂದಿದೆ ಅಂತ. ಇವು ಬಂದು ಕಸ್ಟಮರ್ ನೋವು. ಈಗ ಟ್ರೆಂಡಿಂಗಲ್ಲಿರುವಂಥ ಕಲಂಕಾರಿ ಬ್ಲೌಸ್ ಪೀಸ್ ಇದು. ತುಂಬಾ ಚೆನ್ನಾಗಿತ್ತು ಡಿಸೈನು, ಹಂಗಾಗಿ ವಿಡಿಯೋ ಮಾಡಿಕೊಂಡೆ. ಇದು ಬ್ಲೌಸ್ ಪೀಸು ಬ್ಲ್ಯಾಕ್ ಕಲರ್ ಅಂತೂ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು, ಹಾಗಾಗಿ ವಿಡಿಯೋ ಮಾಡ್ಕೊಂಡೆ. ಇದರಲ್ಲಿ ಪ್ಯಾಟ್ರನ್ ಬ್ಲೌಸ್ ಸ್ಟಿಚ್ ಮಾಡೋಕ್ಕೆ ಹೇಳಿದ್ದಾರೆ. ಸ್ಟಿಚಿಂಗ್ ಆದಮೇಲೆ ಹೇಗೆ ಬಂದಿದೆ ಅಂತ ತೋರಿಸ್ತೀನಿ.